ಅಯ್ಯೋ ನಂದೇನ್ ಕರ್ಮನು. ನನ್ನ ಗಂಡ ಅಷ್ಟೊಂದು ದುಡಿದ್ರು ನಾನೇ ಬುತ್ತಿ ಹೊತ್ಕೊಂಡು ಹೋಗ್ಬೇಕು, ನಾನು ಅವ್ರ ಜೊತೆ ಕೂಲಿಯರ್ ಜೊತೆಗೆ ಕೆಲಸ ಮಾಡ್ಬೇಕು ಅಂತ ಪರಿಸ್ಥಿತಿ ಹೋಗತ್ತ. ಏನ್ ಮಾಡೋದು. ನಾನು ಆರಾಮಾಗಿ ಯಜಮಾನಿ ತರ ಮನೆ ನೋಡ್ಕೊಂಡು ವ್ಯವಹಾರ ನೋಡ್ಕೊಂಡು ಇರ್ಬೋದು ಅಂತ ನಾನು ಏನೇನೋ ಅಂದ್ಕೊಂಡಿದ್ದೆ. ನನ್ನ ಗಂಡ ಶ್ರೀಮಂತ ಅಂತ ಗೊತ್ತಾಗ್ತ ಆದ್ರೆ ಈಗ ಅಯ್ಯೋ ನಾನು ಒಳ್ಳೆ ಕೂಲಿ ಹಾಳಾಗ್ಬಿಟ್ಟಿದ್ದೀನಿ ಈ ಮನೆಗೆ. ಏನ್ ಮಾಡೋದು. ನಮ್ಮ ಅತ್ತೆ ಒಬ್ಳು ಸತ್ರತೆಗೆ ನಾನು ನೆಮ್ಮದಿಯಾಗಿರ್ಬೋದು ಅವಾಗ ಮನೆಯಾಗಿ. ಏನೇ ರಾಣಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಏನು ಹೊಲ್ತಕ್ಕೆ ಹೋಗ್ತಾ ಇದ್ಯಾ? ಕೂಲಿಯರ್ ಬಂದೇವ್ರಾ? ಏನ್ ಕೆಲಸ ಮಾಡ್ತಾರೆ? ಓ ಕಣೆ ಶಿಲ್ಪ, ಕೂಲಿಯರ್ ಆಳ್ಗಳು ಬಂದೇವ್ರೆ. ಅಡಿಕೆ ಗಿಡಕ್ಕೆಲ್ಲನ ಗೊಬ್ಬರ ಹಾಕ್ತಾ ಇದ್ರು, ಅದಕ್ಕೆ ಬುತ್ತಿ ಹೊತ್ಕೊಂಬರ ಕೇಳಿದ್ರು. ನನ್ನ ಗಂಡ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ಎಲ್ಲಿಗೆ ಹೋಗಿದ್ದೆ? ಈ ಕಡೆ ನಾನು ಇಲ್ಲೇ ಹೋಗಿದ್ದೆ ಕಣೆ. ಅಲ್ಲ ನೀನೇನೆ ತಾಯಿ, ಯಾರನ್ನಾದ್ರೂ ಕೂಲಿ ಆಳ್ಗಳು ಇಕ್ಕೆಬೋದು, ಒಬ್ರು ನಮ್ಮ ಮನೆ ಕೆಲಸದವ್ರನ್ನ ಇಕ್ಕೆಬೋದಮ್ಮ. ನೀನೇ ಎಲ್ಲ ಮಾಡ್ತೀಯ, ಮನೆಗೂ ಮಾಡ್ಬೇಕು, ಹೊಲ್ದಾಗ ಬುತ್ತಿನೂ ನೀನೇ ಹೊತ್ಕೊಂಡು ಹೋಗ್ಬೇಕು. ಅಯ್ಯೋ ನಿಂದಂತೂ ಏನ್ ಕರ್ಮನೋ ಏನೋ. ನಂದಂದ್ರೆ ಪರವಾಗಿಲ್ಲ ಬಿಡು, ನಾನು ಬಡವರು, ನನ್ನ ಗಂಡನು ಏನು ಆಸ್ತಿವಂತ ಅಲ್ಲ, ಹೊಲ ಇಲ್ಲ, ತೋಟ ಇಲ್ಲ, ಏನೂ ಇಲ್ಲ. ನಾನು ಮನೆ ಕೆಲಸ ಮಾಡೋದು ಅರ್ಥ ಐತಿ. ನೀನು ಇಷ್ಟೊಂದು ದೊಡ್ಡ ಸಾಹುಕಾರಿ ನೆಂಟಿ ಆದ್ರೂ ನಿನಗೆ ಮನೆ ಕೆಲಸದವ್ರ ತರ ಜೀವನ ಮಾಡೋ ಅಂತ ಪರಿಸ್ಥಿತಿ. ಅಯ್ಯೋ ನಮ್ಮ ಮನೆ ಕಡೆಕಂತೂ ನೀನ್ ಬೇರೆ ಬರ್ದಂಗೆ ಆಗ್ಬಿಟ್ಟಿದ್ಯಾ ಈಗ. ಏನೇ ಮಾಡೋದು ಶಿಲ್ಪ, ನಿನಗೆ ಗೊತ್ತಲ್ಲ ನಮ್ಮ ಮನೆ ಪರಿಸ್ಥಿತಿ. ಹೋಗ್ಬೇಡ ಅಲ್ಲಿಗೆ ಅಂತ ನನ್ನ ಗಂಡ ನಮ್ಮ ಅತ್ತೆಯೇ ಒಂದೇ ಸಮಕ್ಕೆ ಹೇಳಿದ್ದೆ. ಅದಕ್ಕೆ ಅತ್ತ ಇನ್ನೇನ್ ಮಾಡೋದು, ಅವ್ರ ಮಾತೆ ಕೇಳೋಣ ಅಂತ ಬಂದಿಲ್ಲ ಅಷ್ಟೇನೆ. ನನ್ನ ಪರಿಸ್ಥಿತಿ ಹಿಂಗೈತೆ, ಏನ್ ಮಾಡೋದಮ್ಮ. ಎಲ್ಲ ನನ್ನ ಹಣೆ ಬರ. ನನ್ನ ಗಂಡ ಒಬ್ನೇ ಅಲ್ವೇ ಬಿಡು, ದುಡಿದ್ರೇನೆ ನಮ್ಗೆ ತಾನೇ, ನಮ್ಗೆ ಮಕ್ಳು ಮರಿ ಆದ್ರೆ ನಾವೇ ಚೆನ್ನಾಗಿರ್ತೀವಿ ಅಂತ ನಾನು ಸುಮ್ಮನಾಗಿದ್ದೀನಿ. ಇನ್ನೇನ್ ಮಾಡಕ್ಕಾಗುತ್ತೆ ಅಂತಾನ. ಅಯ್ಯೋ ನಿನ್ ಗಂಡೊಂದು ನಿಮ್ಮ ಅತ್ತೆದೇನು ಹೊಸದ. ಬಾ ಹೋಗಿ ಒಂದ್ ಸ್ವಲ್ಪ ಹೊತ್ತು ನಮ್ಮ ಮನೆ ಕೂತ್ಕೊಂಡು ಟೀ ಮಾಡ್ತೀನಿ, ಕುಡ್ಕೊಂಡು ಮಾತಾಡ್ಕೊಂಡು ಆಮೇಲೆ ಬುತ್ತಿ ಹೊತ್ಕೊಂಡು ಹೋಗಿವಂತೆ. ಬಾರೆ. ಹಂಗೆಲ್ಲ ಏನು ಆಗಲ್ಲ, ಬಾರೆ. ಅಯ್ಯ ಗಂಡನ್ಗೆ ಎಷ್ಟು ದಿನ ಅಂತ ಹೇಳಿ ಅದ್ರಕೊಂಡು ಜೀವನ ಮಾಡ್ತೀಯ ಹೇಳು. ನಿನ್ಗೆ ಇಷ್ಟ ಬಂದಂಗೆ ನೀನು ಇರ್ಬೇಕು ತಾನೆ. ಹಂಗೇನಾದ್ರೂ ಮನೆ ಬಿಟ್ಟು ಏನಾದ್ರೂ ಕಳ್ಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ ಗಂಡನ್ನು ನಿನ್ ಅತ್ತೆನೂ ಒಳಗಾಕ್ಸ್ವಂತೆ. ಕಿರುಕುಳ ಕೊಡ್ತಾ ಇದಾರೆ, ವರದಕ್ಷಿಣೆ ಕಿರುಕುಳ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಒಳಗಾಕಿಸ್ವಂತೆ. ಬಾ ಒಂದ್ ಸ್ವಲ್ಪ ಪೊಲೀಸ್ ಅಂತ ಎದುರಿಸು, ಅವಾಗ ನೀನ್ ಹೇಳ್ದಂಗೆ ಕೇಳ್ತಾರೆ. ಸುಮ್ನೆ ಬಾ, ಅವ್ರಿಗೆ ಎದ್ರಿಕೊಂಡಿದ್ರೆ ಸಾಯತಕ ಹಿಂಗೆ ಇರ್ಬೇಕಾಗುತ್ತೆ. ನೀನ್ ಇಷ್ಟ ಬಂದಂಗೆ ಇರೋದು ಯಾವಾಗ? ಪೊಲೀಸಾ? ಅಯ್ಯೋ ರಾಮ, ನನಗೆ ಭಯವಾಗುತ್ತೆ ಕಣೆ ಶಿಲ್ಪ. ಪೊಲೀಸ್ ಗಿಲೀಸ್ ಅಂದ್ರೆ ಅಲ್ಲ, ನಾವು ಕಂಪ್ಲೇಂಟ್ ಕೊಟ್ರೆ ಅವ್ರು ಬಂದು ನನ್ನ ಗಂಡನು ನಮ್ಮ ಅತ್ತೆನೂ ಅರೆಸ್ಟ್ ಮಾಡ್ಬಿಡ್ತಾರ. ಸಾಕ್ಷಿ ಎಲ್ಲಿ, ಏನ್ ಮಾಡಿದ್ದಾರೆ, ಆಧಾರ ಎಲ್ಲಿ, ಹಂಗೆ ಹಿಂಗೆ ಅಂತ ಕೇಳಿದ್ರೆ ಅವಾಗ ಏನ್ ಹೇಳೋದು? ನನಗೆ ಯಾಕೋ ಭಯವಾಗ್ತೈತೆ ಕಣೆ. ಬೇಡ ಬಿಡು, ನಾನು ಹೋಗಿ ಬುತ್ತಿ ಇಟ್ಬಿಟ್ಟು ಆಮೇಲೆ ಬರ್ತೀನಿ, ಸ್ವಲ್ಪ ಹೊತ್ತು ಮಾತಾಡೋಣ. ಹೌದು ಕಣೆ ಶಿಲ್ಪ, ಈಗ ನನ್ನ ಪರಿಸ್ಥಿತಿನೂ ಹಂಗೆ ಆಗೈತೆ. ಗೊಂಬೆ ತರ ಮಾಡ್ಕೊಬಿಟ್ಟೆವ್ ನನ್ನ ಗಂಡ. ಎಲ್ಲಿ ಟೈಮ್ಗೆ ಹೋಗ್ಬೇಕು, ಎಲ್ಲಿ ಟೈಮ್ಗೆ ಕಪ್ಪೆ ಕಾಸು ಕೊಡ್ಬೇಕು, ಮುಂಬಕ್ಕೆ ಇಕ್ಬೇಕು, ಎಲ್ಲ ಯಾರ ಮಂತಕ್ಕೂ ಹೋಗಂಗಿಲ್ಲ. ಅವ್ನು ಹೇಳಿದ ತಕ್ಕ ಮಾತ್ರ ಹೋಗ್ಬೇಕು. ಏನಮ್ಮ ಸ್ಟ್ರಿಕ್ಟು. ಏನ್ ಮಾಡೋದು. ನೀನ್ ಹೇಳ್ದಂಗೆ ಕೇಳ್ತೀಯಲ್ಲ, ಅದಕ್ಕೇನೆ ನೀನು ತಿರುಗಿಸಿ ಮಾತಾಡ್ಬೇಕು. ಇಲ್ಲ ನನಗೆ ಅದು ಲೇಟ್ ಆಯ್ತು, ಇದು ಲೇಟ್ ಆಯ್ತು, ಅಲ್ಲಿ ಹಂಗಾಯ್ತು, ಇಲ್ಲಿ ಇದಾಯ್ತು ಅಂತೇಳಿ ಹೇಳ್ತಾ ಇರ್ಬೇಕು ಕಾರಣಗಳ. ಅವಾಗ ನಿನ್ ಗಂಡ ಅವಾಗ ಹೇಳಕ್ ಹೋಗಲ್ಲ, ಹಂಗ್ ಮಾಡು ಹಿಂಗ್ ಮಾಡು ಅಂತಾನ. ನಡಿ ಹೇಳ್ತೀನಿ ನಮ್ಮ ಮಂತಕ್ಕೆ. ರಾಣಿ, ಆ ಬುತ್ತಿನ ಅಲ್ಲೇ ಇಕ್ಬಾ ಬಾಗ್ಲಾಗಿ. ಯಾರೇನು ಹೊತ್ಕೊಂಡು ಹೋಗಲ್ಲ, ಒಂದ್ 5 ನಿಮಿಷ ಕುತ್ಕೊಂಡು ಹೋಗಿವೇನ್ ಬಾ. ಇಲ್ಲೇ ಇಕ್ಲಾ ಬಾಗ್ಲಾಗೇನೆ. ಅಯ್ಯೋ ಅಲ್ಲಿ ಇಕ್ ಬಾ, ನೀನೇನು ಎದ್ರಕಮ್ಮಕ್ ಹೋಗ್ಬೇಡ, ಒಂದ್ 5-10 ನಿಮಿಷ ಅಷ್ಟೇನೆ. ಕೂತ್ಕೊಳ್ಳೆ ರಾಣಿ. ಅಯ್ಯೋ ಏನೇ ಒಳ್ಳೆ ಗರ ಬಡ್ದಿರೋ ತರ ನಿಂತ್ಕೊಂಡಿದ್ಯಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಕೂತ್ಕೋ, ಏನು ಆಗಲ್ಲ. ಮತ್ತೆ ಇನ್ನೇನು ಸಮಾಚಾರ ಶಿಲ್ಪ? ಹೆಂಗ್ ನಡೀತಾಯ್ತೆ ಅಲ್ಲಿ ಕಮಲಾ ಮತ್ತೆ ಅವ್ರ ಅತ್ತೆದು ಜಗಳ? ನೀನ್ ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕು. ಅವಾಗವಾಗ ಆ ಎಮ್ಮಗೆ ಇಲ್ದಿರೋದೆಲ್ಲ ಹೇಳ್ಬಿಟ್ಟು ಕಮಲಿನ ಬಗ್ಗೆ. ನಾನ್ ಬಿಡ್ತೀನ, ಅವಾಗವಾಗ ಉಪ್ಪು ಹಾಕ್ತಲೇ ಇರ್ತೀನಿ. ಒಟ್ನಲ್ಲಿ ಆ ಗಾಯ ಮಾತ್ರ ವಾಸಿ ಆಗ್ಬಾರ್ದು, ಆ ತರ ನೋಡ್ಕೊಂತ ಇದ್ದೀನಿ ಕಣೆ ರಾಣಿ. ನನಗೆ ಇದೇ ಒಂದು ಚಾನ್ಸು. ಇಂಥ ಚಾನ್ಸ್ಗೋಸ್ಕರನೇ ಎಷ್ಟು ದಿವಸದಿಂದ ಕಾಯ್ತಿದ್ದೆ ಹೇಳು. ಈಗ ಕಮಲಿ ಏನು ಮಾಡಕ್ಕಾಗಲ್ಲ. ಅವ್ರ ಅತ್ತೆ ಉರ್ದ್ ಬಿದ್ದೇವ್ರೆ ಆ ಕಮಲಿ ಮೇಲೆ. ನನಗೆ ಈ ಮನೆ ಮರ್ಯಾದೆ ಇಲ್ದಂಗೆ ಮಾಡಿದ್ಲು ಇವಳು ಅಂತಾನ. ಅವ್ರ ಅತ್ತಿಗೆ ಆ ಮಗಳ ಜೀವನ ಸರಿಯಾಯ್ತು ಅನ್ನೋದಕ್ಕಿಂತನ ನನಗಿಂತ ಈ ಮನೆಗೆ ಇವಳಿಗೆ ಜಾಸ್ತಿ ಮರ್ಯಾದೆ ಸಿಕ್ತಲ್ಲ ಇದರಿಂದನ ಅಂತ ಹೇಳಿ ಊರ್ಕೊಂಡ್ಬಿಟ್ಟವಳೆ ಅಯ್ಯಮ್ಮ, ಆ ಪುಟ್ಟಮ್ಮ. ಹೌದಾ? ಅಯ್ಯೋ ಒಳ್ಳೇದೇ ಆಯ್ತು ತಗ. ಕಮಲಿಗೆ ಸರಿಯಾಗಿ ಅಯ್ಯ ಅನ್ನಿಸ್ಬೇಕು. ಈಗ ಹೆಂಗೆ ಎಲ್ಲ ಕೆಲ್ಸನೂ ಅವಳ ಕೈಲೇ ಮಾಡಿಸ್ತಾ ಇದ್ದಾರ ಹೆಂಗೆ? ಇಲ್ಲ ಸದ್ಯಕ್ಕೆ ಆ ಥರ ಏನೂ ಇಲ್ಲ. ಅವಾಗ ಉಗಿತಲೇ ಇರ್ತಾರೆ, ಏನಾದ್ರೂ ಕೇಳಕ್ ಹೋದ್ರೆ ಹೇಳಕ್ ಹೋದ್ರೆ ಹಂಗೆ ಹಿಂಗೆ ಅಂತಾನ. ಆ ಕಮಲಿ ಅಂತೂ ಒಳ್ಳೆ ಮಗ, ಒಳ್ಳೆ ಬಾಡೋಗಿರೋ ಬದ್ನೆಕಾಯಿ ತರ ಇರುತ್ತೆ. ಆ ಅಮ್ಮ ಬೈದ್ರೆ ಸಾಕು. ಮೊದ್ಲು ಏನಂಗೆ ಖುಷಿ ಆಗಿದ್ಲು, ಅತ್ತೆ ಅತ್ತೆ ಅಂತಾನ. ಈಗ ಅತ್ತೆ ಅಂತ ಮಾತಾಡ್ಸಕ್ಕೂ ಎದ್ರಕಂತಾಳೆ ಆ ಕಮಲಿ. ಹೌದಾ? ಮತ್ತೆ
ಮತ್ತಿನ್ನೇನು ಇಲ್ಲ. ಅದೇನೋ ತಮ್ಮ ಬಂದಿದ್ದ ಕಣಿ. ಏನಪ್ಪ ಏನೋ ಗುಟ್ಟಾಗಿ ಮಾತಾಡ್ತಿದ್ರು. ನಾನು ಅಲ್ಲೇ ನಿಂತ್ಕೊಂಡಿದ್ಕೆ ಇದು ಗುಟ್ಟಾಗಿರೋ ವಿಷಯ ಹಂಗೆ ಹಿಂಗೆ ಅಂತಿದ್ದ ಕಣಿ. ಏನ್ ವಿಷಯನೋ ಏನಪ್ಪ. ಏನೋ ಮದ್ವೆ ಗಿದ್ವಿ ಅಂತ ಇದ್ದ. ಅವನೇನಾದ್ರೂ ಮದ್ವೆ ಗಿದ್ವಿ ಸೆಟ್ ಆಯ್ತೋ ಏನೋ. ಅಯ್ಯೋ ಅವ್ನ್ಗೆ ಯಾರು ಏನ್ ಕೊಡ್ತಾರೆ ತಗ. ಅಂಗಡಿ ಇಟ್ಕೊಂಡು ಕುಕ್ಕೊಂಡಿರಾರ್ಗೆ ಏನ್ ಆಸ್ತಿವಂತ ಅಂತ ಕೊಡ್ತಾರೆ ಹೇಳು. ಹಾ ಮತ್ತೆ ಇನ್ಯಾರ್ದೆ ಮದ್ವೆ ಗುಟ್ಟಾಗಿ ಮಾಡೋಂಥದ್ದು ಏನಿದೆ? ಹಾ ಯಾರೋ ಇಷ್ಟ ಇಲ್ದಿರೋ ಮದ್ವೆನೇನಾದ್ರೂ ಆಗ್ತಾ ಇದ್ದಾನೋ ಏನೋ. ಅಯ್ಯೋ ಏನಾದ್ರೂ ಆಗ್ಲಿ ತಗ. ಅವನ್ ಕತೆ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿತ್ತು. ಅಲ್ಲ ನನ್ ಗಂಡಗೆ ಹೆಂಗೆ ಹೇಳು, ನಾನು ಹೇಳ್ದಂಗೆ ಕೇಳಂಗೆ ಇಟ್ಕೋಬೇಕು. ಏನ್ ಮಾಡೋದು ಹೇಳಿ? ಏನ್ ಮಾಡೋದು ಅಂದ್ರೆ ಅದೆಲ್ಲ ನಾನು ನಿನ್ಗೆ ಹೇಳ್ಕೊಡ್ಬೇಕಾ? ಅದು ನೀನ್ ಸ್ವಲ್ಪ ಗಂಡನ ಹತ್ರ ದೂರ ಇರು. ಗಂಡ ಕರೆದ ತಕ್ಷಣ ಮಗ್ಳಿಗೆ ಹೋಗಕ್ ಹೋಗ್ಬೇಡ. ಅವಾಗ್ಲೇನೆ ನಿನ್ನ ಮಾತು ನಡೆಯೋದು. ಏನ್ ಹೇಳ್ತಾ ಇದೀಯ ಶಿಲ್ಪ ನೀನು? ಹ್ಞೂ ಕಣಿ, ಈ ಗಂಡಸ್ರೇ ಅಷ್ಟು. ಯಾವಾಗ ಮಾತು ಕೇಳ್ತಾರೆ ಅಂದ್ರೆ ರಾತ್ರಿ ನಮ್ ರೂಮ್ಗೆ ಹೋಗಿ ನಾವು ಗಂಡ ಹೆಂಡತಿ ಇಬ್ರು ಪಕ್ಕ ಮಲ್ಕಂತೀವಲ್ಲ, ಅವಾಗ್ಲೇ ಮತ್ತೀಗ ಹೆಂಡತಿ ಮಾತಾ ಗಂಡ ಕೇಳೋದು. ಅದನ್ನೇ ಅವಕಾಶನ ಬಳಸ್ಕೊಂಡು ನೀನ್ ಹೇಳ್ದಂಗೆ ಕೇಳ್ಕಂಗೆ ಹೇಳ್ತೀನಿ. ಅವಾಗ ನಿಮ್ಮ ಅತ್ತೆದ್ ಏನು ನಡೆಯಲ್ಲ. ಮೊದ್ಲು ನಿನ್ ಗಂಡನ್ ಬುಟ್ಟಿಗೆ ಹಾಕ, ಆಮೇಲೆ ನಿಮ್ಮ ಅತ್ತೆನ ದಾರಿಗೆ ತರ್ಬೋದು. ಹೌದಾ, ಸರಿ ಸರಿ ಆಯ್ತು, ಹಂಗೆ ಮಾಡ್ತೀನಿ. ಸರಿ, ಏನು ಸೇಳಿ ಮತ್ತೆ ಯಾರು ಕಾಣಿಸ್ತಾ ಇಲ್ಲ ನಿನ್ ಗಂಡ? ಆ ಸೇಳಿಲ್ಲ ಹುಡಿ, ಅದೆಲ್ಲಿ ಕಳ್ತನ ಮಾಡಕ್ ಹೋಗ್ಯವಳು ಏನ್ ಕತ್ತಿ ಯಾರಿಗ್ ಗೊತ್ತು. ಮನೆಗೆ ಇಲ್ದಿದೆ ಮನೆ ನೆಮ್ಮದಿ ಆಗಿರುತ್ತೆ. ಎತ್ತಾದ್ರೂ ಹಾಳಾಗೋಗಿ ಬಿಡು, ನಮ್ಮ ಮನೆಗೆ ಬರೋದೇ ಬೇಡ. ಅಲ್ಲ ಹುಡಿ, ಅವಳಿದ್ರೆ ಈ ಮನೆಗೆ ಒಳ್ಳೆ ಗರ ಬಡ್ದಿರೋ ತರ ಇರುತ್ತೆ. ಹಂಗೆ ಯಾವಾಗ್ಲೂ ಬಡ್ಕೊಂತಿರ್ತಾಳೆ. ಹಂಗೇನೆ ಯಾರ ಜೊತೆಗೆ ಮಾತಾಡಂಗಿಲ್ಲ, ಯಾರು ಬರಂಗಿಲ್ಲ ನಮ್ಮ ಮನೆಗೆ ಅಂತಾನ. ಏನಾನ ವಿಷ ಗಿಷ ಹಾಕ್ಬಿಟ್ಟು ಸಾಯಿಸ್ಬಿಡೋಣ ಅನ್ಸುತ್ತೆ. ಅಲ್ಲ ಹುಡಿ ನೋಡ್ತಿದ್ರೆ ಏನ್ ಮಾಡ್ತೀಯ? ಆಮೇಲೆ ಸಾಯಿಸಿ ಆಮೇಲೆ ನಾನ್ ಜೈಲ್ಗೆ ಹೋಗ್ಬೇಕಾಗುತ್ತೆ ಅಂತ ನಾ ಸುಮ್ಮನಾಗಿದ್ದೀನಿ. ಇಲ್ದಿದ್ರೆ ಏನಿಲ್ಲ, ಇಟ್ಟತಿಗೆ ಯಾವಾಗ್ಲೂ ಅವಳ ಕತೆನ ಮುಗಿಸ್ಬಿಡ್ತಿದ್ದೆ. ಮತ್ತಿನ್ನೇನ್ ಮಾಡಾನೆ ರಾಣಿ, ಅವಳು ನೋಡ್ತಿದಂಗೆನೆ ಮೈಯೆಲ್ಲ ಉರಿದೋಗುತ್ತೆ. ಅಲ್ಲ ಏನ್ ಕೆಲಸ ಮಾಡಲ್ಲ. ಅವಳಿಗೆ ಮಾತ್ರನ ಅಡುಗೆ ಮಾಡಿ ಬೇಸಿಕ್ಬೇಕು. ನನ್ ಗಂಡನು ಅಯ್ಯೋ ಅವನು ಯಾವಾಗ ಗೊತ್ತಾನೋ ಏನ್ ಕಚ್ಚೆ ಒಂದು ಗೊತ್ತಿಲ್ಲ. ಹೆಂಗಾದ್ರೂ ಆಗ್ಲೇಳು, ಒಟ್ನಲ್ಲಿ ನೀನ್ ಆಮೇಲೆ ಸೇಳಿನ ಮುಗಿಸ್ಬೇಕು ಅಂತನ ಎಲ್ಲನ ಸಿಗಾಕೊಂಡು ಜೈಲಿಗಿಲಿಗೆ ಓದಿಯ ಅಂತ ಯೋಚನೆ ಎಲ್ಲ ಮಾಡಕ್ ಹೋಗ್ಬೇಡ ಕಣಮ್ಮ. ಸರಿ, ನನಗೆ ಒತ್ತಾತಮ್ಮ, ಹೋಗ್ತೀನಿ ನಾನು. ಅಯ್ಯೋ ಕುತ್ಕೊಳ್ಳಿ, ಕಾಪಿನಾದ್ರೂ ಕಾಸ್ತೀನಿ. ಇಲ್ಲಿಗಾನ ಬಂದಿದ್ಯಾ, ಹಂಗೆ ಹೋಗ್ತೀಯ? ಇರು. ಇಲ್ಲಿ ಯಾವಳಪ್ಪ ಬುತ್ತಿ ತಟ್ಟಿ ತಕೊಂಬಂದು ದಾರ ಇಕ್ಕವ್ರೆ ಯಾ ಲೋಡ್ಯಾರನ? ಅಯ್ಯೋ ನಾನ್ ನೋಡ್ದಲೇನೆ ಕಾಲಾಗ ಒದ್ದೆ ಬಿಟ್ನಲ್ಲೇ. ಥೂ, ಶಿಲ್ಪಿ ಶಿಲ್ಪಿ, ಯಾಕೆ ಈ ಬುತ್ತಿ ತಟ್ಟಿ ತಕೊಂಬಂದು ಇಲ್ಲಿ ಬಾಗಲಾಗಿಕ್ಕಿದ್ಯಾ ನಿಟ್ಟಿಲ್ದಾಳೆ? ಅಯ್ಯಯ್ಯೋ, ನನ್ ಬುತ್ತಿನೆಲ್ಲನ ಇವಳು ಉಳಿಸ್ಬಿಟ್ಲಾ ಸೇಳಿ ಬಂದು. ಅಯ್ಯೋ ಶಿಲ್ಪ, ಇದೇನೇ ಇದು? ಅಯ್ಯೋ ಬುತ್ತಿ ಎಲ್ಲ ಉಳಿಸ್ಬಿಟ್ಟು ಈಗೇನೆ ಮಾಡ್ಲಿ ನಾನು? ಕೂಲಿ ಆಳ್ಗಳು ಬೇರೆ ಅಲ್ಲಿ ಕಾಯ್ತಾ ಇರ್ತಾರೆ ಹೊಲ್ದಾಗೆ. ಈಗ ನಾನು ಬುತ್ತಿ ಓದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಯ್ಯಯ್ಯೋ ನನ್ ಗಂಡ ನಾನು ಸುಮ್ಮನೆ ಬಿಡ್ತಾನ. ಅಯ್ಯೋ ಏನಾಗೈತೆ ಬಾರೆ ಶಿಲ್ಪ, ನೋಡೋಣ. ಈ ಸೇಳಿ ಮನೆಯಾಳಿ ಎಲ್ಲ ಉಳಿಸ್ಬಿಟ್ಟಿರಂಗ್ ಕಾಣ್ತಾಳೆ. ಕಣ್ಣು ಎಲ್ಗಿಕ್ಕ ಮತ್ತಿದ್ಲೋ ಏನ್ ಕಚ್ಚಿಯೋ? ಶಿಲ್ಪಿ, ಅದ್ಯಾರೇ ಬುತ್ತಿ ತಟ್ಟಿ ಅಲ್ಲಿಕ್ದವರು ಬಾಗ್ಲಾಗಿಕ್ಕವ್ರಲ್ಲ? ನಾನ್ ನೋಡ್ಲಿಲ್ಲ. ಯಾತೋ ಯೋಚನೆ ಮಾಡ್ಕೊಂಡ್ ಬಂದೆ, ಕಾಲಾಗಿ ಒದ್ಬಿಟ್ಟೆ. ಎಲ್ಲನ ಅನ್ನ ಸಾರು ಮುದ್ದೆ ಎಲ್ಲನ ಮಣ್ಪಾಲಾಗೈತಿ. ಹೋಗಲ್ಲಿ ನೋಡ್ಕೆ ಹೋಗ್ರಿ. ಲೈ ಸೇಳಿ, ನಿನ್ ಕಣ್ಣೇನು ಏನು ನೆತ್ತಿ ಮೇಲೆ ಬಿಡ್ಕೊಂಡ್ ಬತ್ತಿದ್ದ? ಹೆಂಗೆ ಕೆಳಗ್ ನೋಡ್ಕೊಂಡ್ ಬರ್ಬೇಕು ತಾನೆ? ಏನು ಯೋಚನೆ ಮಾಡ್ಕೊಂಡ್ ಬತ್ತಿದ್ದೆ? ಥೂ, ದರಿದ್ರದಾಳೆ. ಅದು ರಾಣಿ ಕೂಲಿ ಆಳ್ಗುಳ್ಗಂತನ ಓದ್ಕೊಂಡು ಹೋಗ್ತಾ ಇದ್ಲು. ಏನೋ ಮಂತಕ್ ಬಂದು ನಾನು ಕರೆದಿದ್ಕೆ ಈಗ ನೋಡಿದ್ರೆ ನೀನ್ ನೋಡಿದ್ರೆ ಬುತ್ತಿನ ಉಳಿಸಿದ್ಯಲೆ. ಅವಳಿವಾಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತ ನನ್ನೇನ್ ಕೇಳ್ತಾ ಇದ್ಯಾ? ಬಾಗಲಾಗಿಕ್ಕು ಅಂತ ಯಾರು ಹೇಳ್ದಾರು? ರಾಣಿ, ಇವಳಿಗಂತೂ ಬುದ್ಧಿಲ್ಲ, ನಿನ್ಗೂ ಬುದ್ಧಿ ಬೇಡವಾ? ತಗೊಂಡೋಗಿ ಬರೋ ದಾರಿಗೆ ಇಕ್ ಬಂದಿದ್ಯಲ್ಲ ಬುತ್ತಿ ಗುಡೇನ. ಹೋಗು ಆಯ್ಕೆ ಹೋಗಿ, ಎಲ್ಲ ಮಣ್ಣಾಗೈತಿ ಇವಾಗ. ಅಯ್ಯೋ ದೇವ್ರೇ, ನನ್ ಬುತ್ತಿನೆಲ್ಲ ಉಳಿಸ್ಬಿಟ್ಟೇನೆ ಸೇಳಿ. ಈಗ ನಾನು ಏನ್ ಮಾಡ್ಲಪ್ಪ ದೇವ್ರೇ? ನನ್ ಗಂಡ ಈಗ ಏನಂತಾನೋ ಏನೋ ಶಿಲ್ಪ. ಅಯ್ಯೋ ನಿನ್ ಮಾತು ಕೇಳಿ ಮಂತಕ್ ಬಂದಿದ್ರೆ ಬಂದಿದ್ಕೆ ಸರಿಯಾಗಾಯ್ತು ನೋಡು. ಥೂ, ಅಯ್ಯಯ್ಯೋ ಈಗ ಏನೇ ಮಾಡೋದು? ಸೇಳಿ, ಗೊತ್ತಾಗಲ್ವೇ ನಿನ್ಗೆ? ಕಣ್ಣು ಎತ್ಲಾಗ್ ಬಿಡ್ಕೊಂಬತ್ತೀಯ, ನೋಡಕ್ಕಾಗಲ್ವೇ? ನನ್ಗೇನ್ ಹೇಳ್ತಾ ಇದ್ಯಾ? ನಿಮಗ್ ಬುದ್ಧಿ ಜ್ಞಾನ ಇರ್ಬೇಕಾಗಿತ್ತು, ದಾರಾಗಿಕ್ಕಬಾರ್ದು ಅಂಬದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.